ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಗಪತಿ ಭಾಗ್ಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ಲೆಹಂಗಾ ಮೇಲಿಂದ ಗೌನ್ ಮೇಲೆ ಇರೋದನ್ನ ಬ್ಲೌಸ್ನ ಹೊಲ್ದಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಿದೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ. ಇದಕ್ಕೆ ಎಮ್ಮಿಂಗು ಉಕ್ಸು ಹಾಕ್ತಾ ಇದ್ದೀನಿ. ನೋಡಿ, ಕೆಳಗಡೆ ಈ ಥರ ಪ್ಲೇಟ್ ಹಾಕಿದ್ದೀನಿ. ಐರನ್ ಮಾಡಿದರೆ ಫ್ರೆಂಡ್ಸ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ. ಐರನ್ ಮಾಡಿಲ್ಲ ಇದಕ್ಕಿನ್ನು. ನೋಡಿ, ಮುಂದ್ಗಡೆ ಈ ಥರ ಸೇಪ್ ಬಂದಿದೆ. ಇದೊಂದು ಚಿಕ್ಕದಾಗಿ ಡಿಸೈನ್ ಹಾಕಿದ್ದೀನಿ. ಮತ್ತು ಸ್ಲೀವ್ ನೋಡಿ, ಫುಲ್ ಸ್ಲೀವು. ಚಿಕ್ಕ ಹುಡುಗಿಗೆ ಒಂದು 8 ವರ್ಷದ ಹುಡುಗಿ ಇರ್ಬೋದು ಫ್ರೆಂಡ್ಸ್. ಅದು ಅಕ್ಕಿನಿಗೆ ಫುಲ್ ತೋಳು ಬರುತ್ತೆ ಇದು. ನೋಡಿ, ಒಂದು 4-5 ಪ್ಲೇಟ್ ಹಾಕಿದ್ದೀನಿ. ಚೆಂದ ಪಫ್ ಥರ ಬಂದಿದೆ. ನೋಡಿ, ಬ್ಯಾಕ್ ಉಕ್ಸು. ನೋಡಿ, ಬ್ಯಾಕ್ ಉಕ್ಸು. ಇವಾಗ ಇದಕ್ಕೆ ಉಕ್ಸು ಮತ್ತು ಉಕ್ಸಿನ ಮನೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ದಿನ ಆಯಿತು ವಿಡಿಯೋಸ್ ನಾನು ಮಾಡಿರಲಿಲ್ಲ, ಹಾಗಾಗಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಇವಾಗ ಉಕ್ಸಿನ ಮನೆ ಮಾಡೋಕ್ಕೆ ಒಂದು ದಾರ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರೋದು ದಾರ, ಸೂಜಿ ಮತ್ತು ಉಕ್ಸು ಫ್ರೆಂಡ್ಸ್. ಇದಕ್ಕೆ ಎಷ್ಟು ಪದ ದಾರ ತೊಗೋಬೇಕಂದ್ರೆ ನಾನು ತೊಗೊಳ್ತಾ ಇರೋದು ಇವಾಗ ಫಸ್ಟು ಉಕ್ಸಿನ ಮನೆ ಮಾಡ್ತೀನಿ. ಉಕ್ಸಿನ ಮನೆ ಮಾಡೋದಕ್ಕೆ ಫ್ರೆಂಡ್ಸು 4 ಎಳೆ ದಾರ ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, 2 ಪದರ ದಾರ ತೊಗೊಂಡಿದ್ದೀನಿ. 2 ಪದರ ತೊಗೊಂಡು ನೀಟಾಗಿ ಮುಂದುಗಡೆ ಕಟ್ ಮಾಡ್ಕೊಳ್ಳಿ. ಇದನ್ನು ಎಮ್ಮಿಂಗ್ ಸೂಜಿ ಇದು. ಫ್ರೆಂಡ್ಸ್, ಇದು ಹೋಲ್ ತುಂಬ ಚಿಕ್ಕದಿರುತ್ತೆ. ಬೆಳಕಿದ್ರೆ ಬೇಗನೆ ಆಗ್ಬಿಡುತ್ತೆ. ನೋಡಿ, ನಂದಾಯಿತು. 2 ಪದರ ತೊಗೊಂಡಿದ್ದೀನಿ. 2 ಪದರ ಅದು ಇದನ್ನು ಸೇರಿಸ್ಕೊಂಡು 4 ಎಳೆ ದಾರನ ಗಂಟು ಹಾಕ್ಕೊಳ್ಳಿ ಕೆಳಗಡೆ. ನೋಡಿ, ಈ ಥರ ನೋಡಿ, ಇವಾಗ ರೆಡಿ ಆಯಿತು ಫ್ರೆಂಡ್ಸ್. ಇನ್ನೊಂದು ಏನಂದರೆ, ನಿಮಗೆ ಬ್ಲೌಸ್ ಮೇಲೆ ಅಳತೆ ಮೆಜರ್ಮೆಂಟ್ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸ್, ಇದನ್ನು ನೀವು ಮಾರ್ಕ್ ಹಾಕೋಬೋದು. ಚಾಕ್ ಪೀಸ್ ತೊಗೊಂಡು ಚಿಕ್ಕದಾಗಿ ಒಂದೊಂದು ಮಾರ್ಕ್ ಹಾಕ್ಕೊಂಡು ನಿಮಗಿನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಕೆಲವೊಬ್ಬರು ಅಂದಾಜು ಮೇಲೆ ಹಾಕ್ಕೊತಾರೆ. ನಾನು ಮೇಲ್ಗಡೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಫ್ರೆಂಡ್ಸ್ ನೋಡಿ, ಇಲ್ಲಿಂದ ನಾವು ಮಾರ್ಕ್ ಹಾಕ್ಕೋಬೇಕು. ಪ್ರತಿಯೊಂದು ಬ್ಲೌಸ್ಗೆ ಆಗಿರ್ಬೋದು ಮತ್ತು ಸೀರೆ ಬ್ಲೌಸ್ಗಾಗಿರ್ಬೋದು, ಯಾವುದೇ ಬ್ಲೌಸ್ಗೆ 5 ಉಕ್ಸ್ ಬರುತ್ತೆ. ಮತ್ತು ಬೇಕಂದ್ರೂ ಕೂಡ ನಾವು ಎಕ್ಸ್ಟ್ರಾ ಇಟ್ಕೋಬೋದು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಮಾರ್ಕ್ ಹಾಕಿದ್ದೀನಿ. ಕೆಳಗಡೆ ಇಲ್ಲಿ 2 ಹಾಕಿದ್ದೀನಿ. ಸೀದಾ ಮಧ್ಯಕ್ಕೆ ಇನ್ನೂ 2 ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು, ಈ ಕಡೆ ಒಂದು ಫ್ರೆಂಡ್ಸ್. ನೋಡಿ, ಇವಾಗ 5 ಮಾರ್ಕ್ ಹಾಕಿದ್ದೀನಿ ನಾನು. ಈ 5 ಮಾರ್ಕ್ ಹಾಕಿದಲ್ಲೇ ನಾನು ಉಕ್ಸಿನ ಮನೆ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಫಸ್ಟು ದಾರನ ನಾವು ಸೂಜಿನ ಈ ಕಡೆಯಿಂದ ಕೆಳಗಡೆಯಿಂದ ತಗೋಬೇಕು. ನೋಡಿ, ಸೇಮ್ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ. ಬಟ್ಟೆನೂ ಸೇಮ್ ಇದೆ, ಕಲರ್ ದಾರನೂ ಸೇಮ್ ಇದೆ ಫ್ರೆಂಡ್ಸ್. ನೋಡಿ, ಇನ್ನೊಂದು ಸರಿ ಹೇಳ್ಕೊತಾ ಇದ್ದೀನಿ ಕೆಳಗಡೆ. ನೋಡಿ, ಅದೇ ಕೆಳಗಡೆಯಿಂದನೇ ಮೇಲ್ಗಡೆ ಇನ್ನೊಂದು ಸೂಜಿನ ತೊಗೊತಾ ಇದ್ದೀನಿ ಮೇಲೆ ಫ್ರೆಂಡ್ಸ್. ದೂರ ಬರಬಾರ್ದು, ಅದ್ರ ಪಕ್ಕದಲ್ಲೇ ಬರಬೇಕು. ನೋಡಿ, ಮತ್ತು ಮೇಲ್ಗಡೆ ಫ್ರೆಂಡ್ಸ್ 2 ಪದರ ಬರಬೇಕು. 2 ಲೈನ್ ಬರಬೇಕು. ಅದು 2 ಲೈನ್ ಬಂದರೆ ಉಕ್ಸಿನ ಮನೇನ ದಪ್ಪ ಗಟ್ಟಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ಇವಾಗ ಕೆಳಗಡೆಯಿಂದ ತೊಗೊತೀನಿ ಫ್ರೆಂಡ್ಸು. ನೋಡಿಕೊಂಡು ನಿಧಾನವಾಗಿ ಎಳ್ಕೊಳ್ಳಿ. ಕೆಲವೊಂದು ಸರಿ ದಾರನ ಗಂಟು ಬಿದ್ದುಬಿಡುತ್ತೆ. ಜಾಸ್ತಿ ತೊಗೋಬಾರ್ದು ಫ್ರೆಂಡ್ಸ್, ಕಡಿಮೆನೇ ತೊಗೊಳ್ಳಿ. ನೋಡಿ, ಈ ಕಡೆ ದಾರ ಇರೋದನ್ನ ಹೆಬ್ಬೆರಳಲ್ಲಿ ಈ ಕಡೆ ಹಾಕ್ಕೊಳ್ಳಿ. ಈ ಕಡೆ ಅಂದರೆ ಈ ಕಡೆ ನಾನು ಕುಂತಿರೋ ಕಡೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ಲೆಫ್ಟ್ ದಾರ ಬರಬೇಕು. ರೈಟ್ ಅಲ್ಲಿ ಸೂಜಿ ಹಿಡ್ಕೊಂಡಿರ್ತೀರಲ್ವ ನೀವು ಬಲಗಡೆ, ಹಾಗಾಗಿ ನೀವು ಸೂಜಿನ ಒಳಗೆ ಮಾಡಿಕೊಂಡು ಈ ಥರ ಒಂದು ಕಿತ ಎಳ್ಕೊಳ್ಳಿ ಒಳಗೆ ಮಾಡಿಕೊಂಡು. ನೋಡಿ, ಈ ಥರ ಕರೆಕ್ಟಾಗಿ ಲಾಕ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಸರಿ ಫ್ರೆಂಡ್ಸ್ ಬರಬೇಕಂದ್ರೆ ಈ ಕೈ ಒಳಗಡೆನೇ ಸೂಜಿ ಹೋಗಬೇಕು, ದಾರ ಹೋಗಬೇಕು. ಲೆಫ್ಟಲ್ಲೇ ದಾರ ಇರಬೇಕು. ನಾವು ಸೂಜಿ ಮಧ್ಯೆ ಕೇಳ್ಕೋಬೇಕು ಫ್ರೆಂಡ್ಸ್. ನೋಡಿ, ಕನ್ಫ್ಯೂಷನ್ ಆಗುತ್ತೆ. ಸ್ಟಾರ್ಟಿಂಗ್ ಕನ್ಫ್ಯೂಷನ್ ಆಗುತ್ತೆ, ಕೆಲವೊಬ್ರಿಗೆ ಬರಲ್ಲ. ನೋಡಿ, ಇವಾಗ ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಕಾರಣ ಫಸ್ಟ್ ಸೂಜಿ ಹಾಕೋದಕ್ಕಿಂತ ಮುಂಚೆ ದಾರ ನೋಡ್ಕೋಬೇಕು. ದಾರ ಈ ಕಡೆ ಇಟ್ಕೊಂಡು ನಾವು ಸೂಜಿ ಹಾಕಿದರೆ ಅದು ಉಕ್ಸಿನ ಮನೇನ ನೀಟಾಗಿ ಬರಲ್ಲ. ಹಾಗಾಗಿ ಫ್ರೆಂಡ್ಸ್ ಈ ಕಡೆ ಹಾಕ್ಕೋಬೇಕು. ಲೆಫ್ಟಲ್ಲೇ ಇರಬೇಕು ದಾರ, ಯಾವಾಗಲೂ ಲೆಫ್ಟಲ್ಲೇ ಇರಬೇಕು. ಸೂಜಿ ಮಾತ್ರ ರೈಟಲ್ಲೇ ಬರಬೇಕು. ಅದು ಹಿಂಗೆ ಮಧ್ಯಕ್ಕೆ ಬರಬೇಕು. ನೋಡಿ, ಈ ಥರ ಮಧ್ಯಕ್ಕೆ ಬಂದು ಹಿಂಗೆ ಎಳ್ಕೊಂಡ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಲಾಕ್ ಆಗಿಬಿಡುತ್ತೆ. ಅದೊಂದು ಸೇಫ್ ಡಿಸೈನ್ನ ಚೆನ್ನಾಗಿ ಕಾಣಿಸುತ್ತೆ.
ನೋಡಿ ಫ್ರೆಂಡ್ಸ್, ಇವಾಗ ಎಳಿತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಫ್ರೆಂಡ್ಸ್ ಅದು ದಾರನ. ಫ್ರೆಂಡ್ಸ್ ನೋಡಿ, ಇದನ್ನು ನೀಟಾಗಿ ಒಂದೇ ಥರನೇ ಬರಬೇಕು, ಎಲ್ಲಷ್ಟು ಒಂದೇ ಥರ ಬರಬೇಕು. ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಗಟ್ಟಿಯಾಗಿ ಟೈಟಾಗಿ ದಾರನ ಎಳ್ಕೊಳ್ಳಿ. ಎಳ್ಕೊಂಡ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸು. ದಾರ ಯಾವುದೇ ಕಾರಣಕ್ಕೂ ಜಾಸ್ತಿ ತೊಗೋಬೇಡಿ, ಕಡಿಮೆನೇ ತೊಗೊಳ್ಳಿ, ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ ಪದೇ ಪದೇ ಅದು ಗಂಟು ಬೀಳುತ್ತೆ. ಗಂಟು ಬಿದ್ದರೆ ನೀವು ಮತ್ತೆ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನೋಡಿ, ಗಟ್ಟಿಯಾಗಿರಬೇಕು. ಬ್ಲೌಸ್ ಆದರೂ ಫ್ರೆಂಡ್ಸ್ ಉಕ್ಸಿನ ಮನೆನ ಕಿತ್ತಬಾರ್ದು, ಹಂಗಿರಬೇಕು. ಇಲ್ಲಿವರೆಗೂ ನಂದು ಯಾವುದೇ ರೀತಿ ಕಂಪ್ಲೇಂಟ್ ಬಂದಿಲ್ಲ ಫ್ರೆಂಡ್ಸ್, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ನನ್ನ ಹತ್ರನೇ ಬಂದು ಹೇಳ್ಕೊತಾರೆ ಫ್ರೆಂಡ್ಸ್ ಅವರು. ಬೇರೆದವ್ರ ಬ್ಲೌಸೇ ಹರಿಯಲ್ಲ, ಬೇಗ ಉಕ್ಸಿನ ಮನೆನೇ ಕಿತ್ತೋಗುತ್ತೆ, ಒಂದು ಸರಿ 2 ಸರಿ ಹಾಕ್ಕೊಂಡ್ರೆ ಎಲ್ಲ ಕಿತ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ ಕಸ್ಟಮರು ಫ್ರೆಂಡ್ಸ್. ನೋಡಿ, ಇವಾಗ ಕೆಳಗಡೆ ತೊಗೊಂಡು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದು ಇದರಲ್ಲಿ ಬರಬೇಕು, ಈ ಡಿಸೈನಲ್ಲಿ ಬರಬೇಕು ಉಕ್ಸಿನ ಮನೇನ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ಕೆಳಗಡೆ ದಾರ ತೊಗೊಂಡಿದ್ದೀನಿ, ಕೆಳಗಡೆ ತೊಗೊಂಡು 3 ಸರಿ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಈ ಥರ ಇರೋದನ್ನ ಈ ಥರ ಸೂಜಿಯಲ್ಲಿ ಹಿಂಗೆ 1 ಹಿಂಗೆ 2 ಸರಿ ಹಾಕ್ಕೊಂಡು ಹಿಂಗೆ ಸೂಜಿನ ಎಳೆದ್ಬಿಡಿ ಫ್ರೆಂಡ್ಸ್. ನೋಡಿ, ಪದೇ ಪದೇ ಲಾಕ್ ಬೀಳ್ತಾ ಇರುತ್ತೆ, ಅವಾಗ ನೋಡಿಕೊಂಡು ನಿಧಾನವಾಗಿ ಎಳ್ಕೊಬೇಕು ಫ್ರೆಂಡ್ಸ್. ನೋಡಿ, ಲಾಕ್ ಆಯಿತು. ಇವಾಗ ಬೇಕಂದರೆ ಇನ್ನೊಂದು ಸರಿ ಕೂಡ ನೀವು ಲಾಕ್ ಮಾಡ್ಕೋಬೋದು. ನೋಡಿ, ಪರ್ಫೆಕ್ಟ್ ಆಯಿತು. ಇವಾಗ ಕಟ್ ಮಾಡ್ಬೋದು ಫ್ರೆಂಡ್ಸ್. ಇವಾಗ ಅದನ್ನ ನೋಡಿ, ಇದನ್ನು ಮತ್ತೆ ಗಂಟು ಹಾಕೋಬೇಕು ಕೆಳಗಡೆ ಫ್ರೆಂಡ್ಸ್. ನೋಡಿ, ಈ ಥರ ಉಕ್ಸಿನ ಮನೆ ಇಲ್ಲಿ ಬಂತು. ಮತ್ತು ನೆಕ್ಸ್ಟು ಇಲ್ಲೊಂದು ಮಾರ್ಕ್ ಹಾಕಿದ್ದೀವಿ ಅಲ್ವಾ, ಆ ಮಾರ್ಕಿಗೆ ಇವಾಗ ನಾನು ಹಾಕ್ತೀನಿ ಫ್ರೆಂಡ್ಸ್. ಒಂದು ಸರಿ ನೋಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸರಿ ನೋಡ್ಕೊಳ್ಳಿ, ನೋಡಿಕೊಂಡು ಕರೆಕ್ಟಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಕಲಿಯೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಕಲ್ತ ಮೇಲೆ ತುಂಬಾ ಈಸಿನೇ ಆಗುತ್ತೆ. ಹಾಗಾಗಿ ನಾನು ತುಂಬ ವರ್ಷದಿಂದನೇ ಕಲ್ತಿದ್ದೀನಿ. ಮಿಷಿನ್ ಕಲಿಯೋಕ್ಕೆ ಹೋಗುವಾಗ ಸ್ಟಾರ್ಟಿಂಗ್ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಹೋಗ್ತಾ 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 ತುಂಬ ಇಂಟ್ರೆಸ್ಟ್ ಬಂತು. ನಾನು ಹೊಲಿಬೇಕು, ನಾನು ಕಲಿಬೇಕು ಅಂತ ಇಂಟ್ರೆಸ್ಟ್ ಬಂತು. ಆವಾಗಿರೋ ಇಂಟ್ರೆಸ್ಟ್ನ ಇನ್ನೂವರೆಗೆ ಆದರೂ ಹೋಗಿಲ್ಲ ಫ್ರೆಂಡ್ಸ್. ದಿನದಿಂದ ದಿನಕ್ಕೆ ಎಕ್ಸ್ಟ್ರಾನೇ ಹೊಲಿಬೇಕಂತ ಮೈಂಡ್ ಸೆಟ್ ಬರುತ್ತೆ ಹೊರತಾಗಿ ಕಡಿಮೆ ಅಂತೂ ಆಗಿಲ್ಲ ನನಗೆ. ಆಗೋದು ಇಲ್ಲ, ನಾನಿರೋವರೆಗೂ ಆಗೋದು ಇಲ್ಲ. ಅದ್ರ ಮೇಲೆ ಹುಚ್ಚು ಹಾಗೇ ಇದೆ ನನಗೆ ಹೊಲಿಬೇಕಂತ. ಹಾಗಾಗಿ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಕಲ್ತ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಮತ್ತು ಇದನ್ನು 2 ಕಿತ್ತೆ ತೊಗೊಂಡು ಫ್ರೆಂಡ್ಸ್ ನೋಡ್ಕೊಳ್ಳಿ, ಲಾಕ್ ಆಗ್ತಾ ಇರುತ್ತೆ ಅವಾಗವಾಗ. ನೋಡಿ, ಪ್ರತಿಯೊಂದು ಸೂಜಿ ದಾರ ಹಿಂಗೆ ಮನೆ ತೊಗೋಬೇಕಂದ್ರೂ ನಾವು ಇದ್ರ ಮಧ್ಯೆ ಈ ಕಡೆ ಲೆಫ್ಟಲ್ಲಿ ದಾರ ಇರಬೇಕು ಫ್ರೆಂಡ್ಸು, ರೈಟಲ್ಲಿ ಸೂಜಿ ಹಿಡ್ಕೊಂಡು ಮಧ್ಯಕ್ಕೆ ಹಿಂಗೆ ಎಳ್ಕೊಂಡ್ರೆ ಇದು ಕರೆಕ್ಟಾಗಿ ಪರ್ಫೆಕ್ಟ್ ಲಾಕ್ ಬೀಳಬೇಕು ಫ್ರೆಂಡ್ಸ್. ಇದನ್ನು ನೋಡಿ, ಈ ಥರ ಫ್ರೆಂಡ್ಸ್. ತುಂಬ ವೀಡಿಯೋಸಲ್ಲಿ ನಾನು ಉಕ್ಸನ್ನ ಮಾಡೋಣ ಅಂತ ಅನ್ಕೊತಾ ಇದ್ದೆ, ಬಟ್ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗೆ ಇವತ್ತು ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬರ್, ಲೈಕ್, ಶೇರ್, ಕಮೆಂಟ್ ಮಾಡಿ. ತುಂಬ ಈಸಿಯಾಗಿರೋ ನಿಮಗೆ ಯೂಸ್ ಆಗೋಂಥ ವೀಡಿಯೋಸೇ ನನ್ನ ಕಡೆಯಿಂದ ಬರೋದು. ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ಕಟ್ಟಿಂಗ್ ಆಗಿರ್ಬೋದು ಮತ್ತು ಸ್ಟಿಚ್ಚಿಂಗ್ ಆಗಿರ್ಬೋದು, ಪ್ರತಿಯೊಂದೂ ಚಿಕ್ಕ ಮಕ್ಕಳದು, ದೊಡ್ಡವ್ರದ್ದು, ಮತ್ತು ಹಳೆ ಸೀರೆಯಿಂದ ಒಳ್ಳೊಳ್ಳೆ ಫ್ರಾಕ್ಗಳು ಸ್ಟಿಚಿಂಗು ಎಲ್ಲ ಪ್ರತಿಯೊಂದೂ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಹೋಗಿ ದಯವಿಟ್ಟು ಪ್ರತಿಯೊಂದು ವೀಡಿಯೋಸು ನೋಡಿ, ನಿಮಗೆ ಯೂಸ್ ಆದರೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಪ್ರತಿಯೊಂದು ನಾವು ಕಲಿಯೋದಿದ್ದೇ ಇರುತ್ತೆ. ನಾವು ಕೊನೆ ಸಾಯೋವರೆಗೂ ಹಂಗೆ ಕಲಿತಾನೆ ಇರಬೇಕಾಗತ್ತೆ, ಕಲಿಯೋದಕ್ಕೇನು ಕಡಿಮೆ ಇಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಇದನ್ನು ನೋಡಿ ಈ ಥರ ಪರ್ಫೆಕ್ಟಾಗಿ ಬರಬೇಕು ಫ್ರೆಂಡ್ಸ್. ಉಕ್ಸಿನ ಮನೆ ಕಲ್ತ್ಕೊಂಡ್ಬಿಟ್ರೆ ತುಂಬ ಈಸಿಯಾಗಿ ಮಾಡ್ಬೋದು. ಅದನ್ನು ನಾವು ದಾರ ತೊಗೊಂಡಿರ್ತೀವಲ್ವ ಫ್ರೆಂಡ್ಸ್, ಅಲ್ಲಿವರೆಗೂ ಅದ್ರ ಮುಗಿಯೋವರೆಗೂ ನಾವು ಲಾಕ್ ಹಾಕ್ತಾನೆ ಇರಬೇಕು. ಮಧ್ಯೆ ಲೂಸಾಗಿ ಗ್ಯಾಪ್ ಬಿಟ್ಟರೆ ಅದು ತುಂಬ ಲೂಸಾಗಿ ಕಾಣಿಸುತ್ತೆ, ಪರ್ಫೆಕ್ಟಾಗಿ ಬರಲ್ಲ. ಹಾಗಾಗಿ ನೋಡಿ ಫ್ರೆಂಡ್ಸ್, ಈ ಥರ ಬರಬೇಕು. ಕಾಣಿಸ್ತಾ ಇದೆ ನಿಮಗೆ? ಇಲ್ಲಿ ತುಂಬ ಚಿಕ್ಕದಿದೆ ಫ್ರೆಂಡ್ಸ್ ಇದು, ಹಾಗಾಗಿ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತದೆ ನೋಡಿ, ಕಾಣಿಸ್ತದೆ. ಇವಾಗ ಇದನ್ನು ಲಾಕ್ ಕೆಳಗಡೆ ತೊಗೊತಾ ಇದ್ದೀನಿ, ಹುಡುಕ್ ತೊಗೊಂಡು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ, ಇವಾಗ ಪರ್ಫೆಕ್ಟಾಗಿ ಲಾಕ್ ಆಯಿತು. ಮೇಲೆ 1, ಕೆಳಗಡೆ 1, 2 ಆಗಿದೆ ನೋಡಿ ಫ್ರೆಂಡ್ಸ್. ಇದು ಉಕ್ಸು ಮತ್ತು ಉಕ್ಸಿನ ಮನೆನ ತೋರಿಸ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ ನೋಡಿ. ಆಗಲೇ ಸೇಮ್ ಥರನೇ 2-3 ಸ್ಟೆಪ್ನ ಲಾಕ್ ಹಾಕ್ಕೋಬೋದು ನೀವು
ಫ್ರೆಂಡ್ಸ್ ನಾನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಕಟ್ ಮಾಡಿಕೊಂಡು ಮತ್ತೆ ಕೆಳಗಡೆ ಗಂಟು ಹಾಕೋಬೇಕು ನೋಡಿ. ಸಿಮ್ ಗಂಟು ಹಾಕೊಂಡ್ರೆ ಮತ್ತೆ ಆಗಿಬಿಡುತ್ತೆ ಫ್ರೆಂಡ್ಸ್. ಇವಾಗ 1 2 ನೋಡ್ಕೊಂಡಿದ್ದೀರಾ ನೋಡಿ ಫ್ರೆಂಡ್ಸ್. ಇವಾಗ ಕಂಪ್ಲೀಟು 5 ಮುಗ್ದೋಯ್ತು. 1 2 3 4 5 ಫ್ರೆಂಡ್ಸ್, ಇಲ್ಲಿವರೆಗೂ ಇದೆ ನೋಡಿ. ನಿಮಗೆ ಕಾಣಿಸುತ್ತೆ ಅನ್ಕೊತಾ ಇದ್ದೀನಿ. ಬಟ್ ಕಲರ್ ಸೇಮ್ ಇರೋದ್ರಿಂದ ಅಷ್ಟೊಂದು ನೀಟಾಗಿ ಕಾಣಿಸ್ತಾ ಇಲ್ಲ. ಬಟ್ ನೋಡಿ, ಈ ಥರ ಉಕ್ಸಿನ ಮನೆ ಮಾಡೋದಂದರೆ ಪರ್ಫೆಕ್ಟಾಗಿ ಈ ಥರ ಇರಬೇಕು ಫ್ರೆಂಡ್ಸ್. ಇವಾಗ ಹುಕ್ಸ್ ಹಚ್ಚೋಣ ಬನ್ನಿ. ಹುಕ್ಸಿಂದು ಸೇಮ್ ನಾವು ಮಾರ್ಕೇನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇವಾಗ ಇದು ನೋಡ್ಕೊಂಡು ಕೂಡ ನಾವು ಉಕ್ಸ್ನ ಹಾಕ್ಬೋದು. ಯಾಕಂದರೆ ಈ ಥರ ಹಿಡ್ಕೊಂಡು 2 ಪರ್ಫೆಕ್ಟಾಗಿ ಬರಬೇಕು. ಇಲ್ಲಿಂದ ಕೆಳಗಡೆಗೆ ಒಂದ್ಸರಿ ಕೆಳಗಡೆನೆ ಮೆಜರ್ಮೆಂಟ್ ಹಿಂಗೆ ತೊಗೊಳ್ಳಿ, ಅಳತೆ ನೋಡ್ಕೊಳ್ಳಿ. ನೋಡಿಕೊಂಡು ಪರ್ಫೆಕ್ಟಾಗಿರಬೇಕು, ಯಾವುದು ಹೆಚ್ಚು ಕಡಿಮೆ ಇರಬಾರ್ದು. ಹಾಗಾಗಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಕರೆಕ್ಟಾಗಿ ನೋಡಿ ಕೊನೆಯಲ್ಲಿ ಮಾತ್ರ ಹಾಕಬೇಕು ನೋಡಿ. ಇಷ್ಟು ಹಿಡ್ಕೊಂಡು ಕೆಳಗಡೆನೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಕೆಳಗಡೆ ಇವಾಗ ಚಿಕ್ಕದಾಗಿ ಉಕ್ಸಿಗೆ 2 ಹೋಲ್ ಇರುತ್ತಲ್ವ, ಫಸ್ಟು ಅವು 2 ಹೋಲ್ನ ಥರ ಗಟ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ ನೋಡಿ, 1 ಕಿತ 2 ಕಿತ 3 ಕಿತ, ಒಂದು 5 6 ಸರಿನ ಹಾಕ್ಬೇಕು ಫ್ರೆಂಡ್ಸ್. ಹಾಕಿದ್ರೆ ನೀಟಾಗಿ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೋಡಿ. ಇವೆರಡು ಲಾಕ್ನ ತುಂಬಿದೆ, ಇವು 2 ಹೋಲ್ನ ನಿಮಗೆ ಕಾಣಿಸುತ್ತೆ ಅನ್ಕೊತಾ ಇದ್ದೀನಿ ನೋಡಿ. ಇದೊಂದು ಎರಡೂ ಲಾಕ್ ತುಂಬಿದೆ. ಇವಾಗ ಮಧ್ಯಕ್ಕೆ ಈ ಕಡೆ ಮೇಲ್ಗಡೆ ತೊಗೋಬೇಕು ನೋಡಿ. ಮೇಲ್ಗಡೆ ತೊಗೊಂಡು ಸೂಜಿನ ಈ ಕಡೆ ಲೆಫ್ಟಲ್ಲಿ ರೈಟಲ್ಲಿ ಎರಡರಲ್ಲಿ ಒಂದು ಕಡೆ ಎಳ್ಕೊಳ್ಳಿ ನೋಡಿ. ಮತ್ತು ಈ ಕಡೆ ಇದೊಂದು ಮೇಲ್ಗಡೆ ಫ್ರೆಂಡ್ಸ್ ಒಂದು 3 ಸರಿನೂ ತೊಗೊಳ್ಬೇಕು. 3 ಸರಿ ತೊಗೊಂಡು ಸೇಮ್ ಫ್ರೆಂಡ್ಸ್ ಸೇಮ್ ಲಾಕ್ ಮಾಡಬೇಕು. ಆಗಲೇ ತೋರಿಸಿದ್ನಲ್ವ ಸೇಮ್ ಸೂಜಿನ ಅದೇ ಥರನೇ ಲಾಕ್ ಮಾಡ್ಕೋಬೇಕು. ಆ ಥರ ಮಾಡೋದ್ರಿಂದ ಫ್ರೆಂಡ್ಸ್ ತುಂಬ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ನೋಡಿ. ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಉಕ್ಸಿ ಈ ಥರ ಕುತ್ಕೋಬೇಕು ಪರ್ಫೆಕ್ಟಾಗಿ ನೋಡಿ ಫ್ರೆಂಡ್ಸ್. ನೋಡಿ ಇವಾಗ ಉಕ್ಸ್ ಹಾಕೋಕ್ಕೆ ಮತ್ತೆ ದಾರ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಉಕ್ಸ್ ಹಾಕೋಕ್ಕೂ ಸೇಮ್ ದಾರನೇ ತೊಗೋಬೇಕು. 4 ಪದರ್ ಇರಬೇಕು, 4 ಎಳೆ ಇರಬೇಕು. ಅದು ಉಕ್ಸಿನ ಮನೆಯಾಗ ಎಷ್ಟು ತೊಗೊಂಡಿದ್ದೀವೋ ಇವಾಗೂ ಅಷ್ಟೇ ತೊಗೋಬೇಕು. ಮುಂದ್ಗಡೆ ಒಂಚೂರು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೂಜಿನ ತುಂಬ ಚಿಕ್ಕದಿರಬೇಕು, ಹಂಗಾದ್ರೆ ಬೇಗ ಆಗುತ್ತೆ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ. ಈ ಕಡೆ ಲಾಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಇವಾಗ ಈ ಥರ 2 ಹೋಲ್ನ ಫುಲ್ ಕಂಪ್ಲೀಟ್ ಆಗಬೇಕು ದಾರನ ನೋಡಿ. ಉಕ್ಸ್ ಹಚ್ಚೋದು ಮತ್ತು ಉಕ್ಸಿನ ಮನೆ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಕಲಿಯೋವರೆಗೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಕಲ್ತ ಮೇಲಂತೂ ತುಂಬ ಈಸಿ ಆಗುತ್ತೆ ನೋಡಿ. ಈ ಕಡೆ ತೊಗೋಬೇಕು ಮತ್ತು ಸೂಜಿನ ಈ ಕಡೆ ತೊಗೊಂಡು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್ ಅದೇ ಥರನೇ ಸೇಮು. ರೈಟಲ್ಲಾದರೆ ಹೇಳ್ಕೊಳ್ಳಿ, ಲೆಫ್ಟಲ್ಲಾದರೆ ತೊಗೊಳ್ಳಿ. ನಿಮ್ಗೆ ಯಾವ ಕಡೆ ಅದಿದಾಗುತ್ತೋ ಆ ಕಡೆನೇ ತೊಗೊಂಡು ಸೂಜಿನ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಹೀಗೆ ಈ ಥರ ತೊಗೊಂಡು ಒಂದು 3 ಸರಿ ತೊಗೊಳ್ಳಿ ಫ್ರೆಂಡ್ಸ್. ಮೇಲ್ಗಡೆ ಏನು ಬಂಗಾರಿ ಬಾಚುಂಚಿನ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇವಾಗ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದೊಂದು 3 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮುಗೀತು ಫ್ರೆಂಡ್ಸ್. ನೋಡಿ ಎಲ್ಲ ಹಾಕ್ಬಿಟ್ಟು ತೋರಿಸಿದ್ದೀನಿ ನಿಮಗೆ. ಓಪನ್ ಮಾಡ್ತಾ ಇದ್ದೀನಿ. ಓನ್ ಬಂಗಾರಿ ಚೀರ್ಬಾರ್ದಂಗೆ ನೋಡಿ ಫ್ರೆಂಡ್ಸ್. 5 ಉಕ್ಸು ನೋಡಿ, 5 ಉಕ್ಸು ಕಂಪ್ಲೀಟ್ ಆಗಿದೆ. ಮತ್ತು 5 ಉಕ್ಸಿನ ಮನೆ ಕೂಡ ಕಂಪ್ಲೀಟ್ ಆಗಿದೆ. ಪರ್ಫೆಕ್ಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಥರ ಹಚ್ಚಬೇಕು. ಉಕ್ಸ್ ಹಚ್ಚಿದ್ರೆ ಈ ಥರ ಇರಬೇಕು.